ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕಾರ್ ಬೈಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಒಳ್ಳೆ SUV ನ ಖರೀದಿಸಬೇಕು ಅಂತ ಅಂದ್ಕೊಂಡಾಗ ನಮಗೆ ನೆನಪಾಗೋದು ಟಾಪ್ 5 SUV ಗಳಲ್ಲಿ ಒಂದಾದಂಥ ಹುಂಡೈ ಕ್ರೆಟಾ. ಹುಂಡೈ ಅವರು ಈಗ ಕ್ರೆಟಾ ಕಾರ್ನ ಎಲೆಕ್ಟ್ರಿಕ್ ವರ್ಷನ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಈ ಕಾರಲ್ಲಿ ಏನೆಲ್ಲ ಹೊಸ ಫೀಚರ್ಸ್ನ ಆ್ಯಡ್ ಮಾಡಿದ್ದಾರೆ, ಎಷ್ಟು ಕಿಲೋಮೀಟರ್ ರೇಂಜ್ನ ಕೊಡುತ್ತೆ, ಈ ಕಾರಲ್ಲಿರುವ ವೇರಿಯಂಟ್ಸ್ ಹಾಗೆ ಪ್ರೈಸ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಕಾರ್ನ ಫ್ರಂಟ್ ಪ್ರೊಫೈಲ್ನ ನೋಡೋದಾದ್ರೆ ನಾರ್ಮಲ್ ಕ್ರೆಟಾ ರೀತಿನೇ ಇದೆ, ಆದರೆ ಇದು ಎಲೆಕ್ಟ್ರಿಕ್ ವರ್ಷನ್ ಆಗಿರೋದ್ರಿಂದ ಗ್ರಿಲ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ. ಇನ್ನು ಫ್ರಂಟಲ್ಲಿ ಕನೆಕ್ಟೆಡ್ LED DRLಸ್ನ ಕೊಟ್ಟಿದ್ದಾರೆ. ಹಾಗೆ 360 ಡಿಗ್ರಿ ಕ್ಯಾಮ್ರಾನ ನೀವು ನೋಡ್ಬೋದು. DRLನ ಪಕ್ಕದಲ್ಲಿ LED ಟರ್ನ್ ಇಂಡಿಕೇಟರ್ನ ಕೊಟ್ಟಿದ್ದಾರೆ. 4 ಸೆಕ್ಷನಲ್ಲಿ LED ಹೆಡ್ಲೈಟ್ಸ್ನ ಕೊಟ್ಟಿದ್ದಾರೆ. 2 ಲೋ ಬೀಮ್ ಹಾಗೆ 2 ಹೈ ಬೀಮ್ ಅಲ್ಲಿ ವರ್ಕ್ ಆಗುತ್ತೆ. ಹಾಗೆ ಪಿಕ್ಸಲೇಟೆಡ್ ಗ್ರಾಫಿಕ್ ಗ್ರಿಲ್ನ ಕೊಟ್ಟಿದ್ದಾರೆ. ಹುಂಡೈನ ಲೋಗೋವನ್ನ ನೀವು ನೋಡ್ಬೋದು. ಫ್ರಂಟ್ ಅಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ನ ಕೊಟ್ಟಿದ್ದಾರೆ. ಹಾಗೆ ರೆಡಾರ್ನ ನೀವು ನೋಡ್ಬೋದು. ರೆಡಾರ್ನ ಪಕ್ಕದಲ್ಲಿ ಆಕ್ಟಿವ್ ಏರ್ ಫ್ಲಾಪ್ಸ್ನ ಕೊಟ್ಟಿದ್ದಾರೆ. ಇದು ಕಾರಲ್ಲಿರುವ ಬ್ಯಾಟರಿ ಹಾಗೆ ಮೋಟರ್ ಹೀಟ್ ಆದಾಗ ಇದು ಆಟೋಮೆಟಿಕ್ ಆಗಿ ಓಪನ್ ಆಗಿ ಇದರಿಂದ ಏರ್ ಫ್ಲೋ ಆಗಿ ಬ್ಯಾಟರಿ ಹಾಗೆ ಮೋಟರ್ ಕೂಲ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಲೋವರ್ ಬಂಪರ್ ಅಲ್ಲಿ ಸಿಲ್ವರ್ ಕಲರ್ ಸ್ಕಿಡ್ ಪ್ಲೇಟ್ ನ ಕೊಟ್ಟಿದ್ದಾರೆ. ಹುಂಡೈನ ಲೋಗೋದ ಹಿಂದ್ಗಡೆ ಚಾರ್ಜಿಂಗ್ ಪೋರ್ಟ್ ನ ಕೊಟ್ಟಿದ್ದಾರೆ. ಇದ್ರ ಸುತ್ತಲೂ ನೀವು ಲೈಟ್ ನ ನೋಡ್ಬೋದು. ಇದು ಕಾರಲ್ಲಿರುವ ಚಾರ್ಜ್ಗೆ ತಕ್ಕಂಗೆ ಲೈಟ್ ಕಲರ್ ಚೇಂಜ್ ಆಗುತ್ತೆ. ಹಾಗೆ ಪಕ್ಕದಲ್ಲಿ ಚಾರ್ಜಿಂಗ್ ಇಂಡಿಕೇಟರ್ ಲೈಟ್ ನ ಕೊಟ್ಟಿದ್ದಾರೆ. ಇನ್ನು ಈ ಕಾರ್ನ ಫ್ರಂಟ್ ಅಲ್ಲಿ 22 ಲೀಟರ್ಸ್ನಷ್ಟು ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಇದಕ್ಕೆ ಫ್ರಂಕ್ ಅಂತ ಹೇಳಿ ಕರೀತಾರೆ. ಇಲ್ಲಿ ನೀವು ಮ್ಯಾಕ್ಸಿಮಮ್ 10 kg ಅಷ್ಟು ವೇಟ್ ಇರೋ ಲಗೇಜ್ ನ ಇಡಬಹುದು. ಇನ್ನು ಈ ಕಾರ್ನ ಸೈಡ್ ಪ್ರೊಫೈಲ್ ನ ನೋಡೋದಾದ್ರೆ 190 mm ನಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ನ ಕೊಟ್ಟಿದ್ದಾರೆ. 17 ಇಂಚಿನ ಏರೋ ಎಲೈ ವೀಲ್ಸ್ ನ ಕೊಟ್ಟಿದ್ದಾರೆ. ಬ್ರೇಕ್ ಸಿಸ್ಟಮ್ಗೆ ಏರ್ ಫ್ಲೋ ಆಗೋದಕ್ಕೆ ಸ್ಪೇಸ್ ನ ಕೊಟ್ಟಿದ್ದಾರೆ. ಹಾಗೆ ಈ ಕಾರಲ್ಲಿ ಮ್ಯಾಟ್ ಬ್ಲಾಕ್ ಫಿನಿಶ್ ಅಲ್ಲಿ ಫುಲ್ ಬಾಡಿ ಕ್ಲಾಡಿಂಗ್ ನ ಕೊಟ್ಟಿದ್ದಾರೆ. ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ORVM ನ ಕೊಟ್ಟಿದ್ದಾರೆ. ಟರ್ನ್ ಇಂಡಿಕೇಟರ್ ಇದರಲ್ಲಿ ಇಂಟಿಗ್ರೇಟ್ ಆಗಿದೆ. ಹಾಗೆ ಇದರ ಕೆಳಗಡೆ 360 ಡಿಗ್ರಿ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಇದು ಡ್ಯುಯಲ್ ಟೋನ್ ಕಲರ್ ವೇರಿಯಂಟ್ ಆಗಿರೋದ್ರಿಂದ ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ರೂಫ್ ರೇಲ್ಸ್ ನ ಕೊಟ್ಟಿದ್ದಾರೆ. ಇನ್ನು ಈ ಕಾರ್ನ ರಿಯರ್ ಪ್ರೊಫೈಲ್ ಅಲ್ಲಿ ಶಾರ್ಕ್ ಫಿನ್ ಆಂಟೆನಾನ ಕೊಟ್ಟಿದ್ದಾರೆ. ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್, ರಿಯರ್ ಸ್ಪಾಯ್ಲರ್, ಡಿಫಾಗರ್ ಹಾಗೆ ರಿಯರ್ ವೈಪರ್ ನ ಕೊಟ್ಟಿದ್ದಾರೆ. ಕನೆಕ್ಟೆಡ್ LED ಟೇಲ್ ಲೈಟ್ಸ್ ನ ನೀವು ನೋಡಬಹುದು. ಹಾಗೆ LED ಟರ್ನ್ ಇಂಡಿಕೇಟರ್ ನ ಕೊಟ್ಟಿದ್ದಾರೆ. ಗ್ಲಾಸ್ ಬ್ಲಾಕ್ ಫಿನಿಶ್ ನ ಒಳಗಡೆ ಹುಂಡೈನ ಲೋಗೋವನ್ನ ಕೊಟ್ಟಿದ್ದಾರೆ. ಹಾಗೆ ಎಲೆಕ್ಟ್ರಿಕ್ ಬ್ಯಾಡ್ಜಿಂಗ್ ನ ನೀವು ನೋಡಬಹುದು. ಹ್ಯುಂಡೈನ ಲೋಗೋದ ಕೆಳಗಡೆ 360 ಡಿಗ್ರಿ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಲೋವರ್ ಬಂಪರ್ ಅಲ್ಲಿ ರಿಫ್ಲೆಕ್ಟರ್ ನ ಕೊಟ್ಟಿದ್ದಾರೆ. ಹಾಗೆ ಪಾರ್ಕಿಂಗ್ ಸೆನ್ಸರ್ಸ್ ನ ನೀವು ನೋಡಬಹುದು. ಇನ್ನು ರಿಯರ್ ಅಲ್ಲಿ ಪಿಕ್ಸಲೇಟೆಡ್ ಡಿಸೈನ್ ಅಲ್ಲಿ ಪಾರ್ಕಿಂಗ್ ಲೈಟ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಸಿಲ್ವರ್ ಕಲರ್ ಅಲ್ಲಿ ಸ್ಕಿಡ್ ಪ್ಲೇಟ್ ನ ಕೊಟ್ಟಿದ್ದಾರೆ. ಇನ್ನು ಈ ಕಾರ್ನ ಬೂಟ್ ಅಲ್ಲಿ 433 ಲೀಟರ್ಸ್ ನಷ್ಟು ಬೂಟ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಹಾಗೆ ಬೂಟ್ ನ ಒಳಗಡೆ ಬೂಟ್ ಲ್ಯಾಂಪ್ ನ ಕೊಟ್ಟಿದ್ದಾರೆ. ಬೂಟ್ ನ ಕೆಳಗಡೆ 17 ಇಂಚಿನ ಸ್ಟೀಲ್ ರಿಮ್ ಇರೋ ಸ್ಪೇರ್ ವೀಲ್ ನ ಕೊಟ್ಟಿದ್ದಾರೆ. ಇನ್ನು ಈ ಕಾರ್ನ ರಿಯರ್ ಅಲ್ಲಿ ಏನೆಲ್ಲ ಫೀಚರ್ಸ್ ನ ಕೊಟ್ಟಿದ್ದಾರೆ ಹಾಗೆ ಎಷ್ಟು ಸ್ಪೇಸ್ ಇದೆ ಅಂತ ನೋಡೋಣ ಬನ್ನಿ. ರಿಯರ್ ಡೋರ್ ಅಲ್ಲಿ ಡ್ಯುಯಲ್ ಕಲರ್ ಪ್ಯಾಟರ್ನ್ ನ ಯೂಸ್ ಮಾಡಿದ್ದಾರೆ. ಪವರ್ ವಿಂಡೋ ಕಂಟ್ರೋಲ್ ಬಟನ್ ನ ಕೊಟ್ಟಿದ್ದಾರೆ. ಸಿಲ್ವರ್ ಕಲರ್ ಅಲ್ಲಿ ಡೋರ್ ಹ್ಯಾಂಡಲ್ ನ ಕೊಟ್ಟಿದ್ದಾರೆ. ಹಾಗೆ ಸನ್ ಬ್ಲೈಂಡ್ ನ ಕೊಟ್ಟಿದ್ದಾರೆ. ಮತ್ತೆ ಈ ಕಾರಲ್ಲಿ ಬೋಸ್ ಕಂಪನಿಯ ಪ್ರೀಮಿಯಂ ಸ್ಪೀಕರ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಬಾಟಲ್ ಹೋಲ್ಡರ್ ನ ಕೊಟ್ಟಿದ್ದಾರೆ. ಈ ಕಾರ್ನ ರಿಯರ್ ರೋ ಸ್ಪೇಸಿಯಸ್ ಆಗಿ ಇದೆ ಅಂತಾನೆ ಹೇಳ್ಬೋದು. ಈ ಕಾರಲ್ಲಿರೋ ಸೀಟ್ಸ್ ನ ಇಕೋ ಫ್ರೆಂಡ್ಲಿ ಆಗಿ ಡಿಸೈನ್ ಮಾಡಿದ್ದಾರೆ. ರಿಯರ್ ಅಲ್ಲಿ 2 ಪ್ಯಾಸೆಂಜರ್ಸ್ಗೆ ಹೈಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ನ ಕೊಟ್ಟಿದ್ದಾರೆ. ಹಾಗೆ ಸೆಂಟ್ರಲ್ಲಿ ಆರ್ಮ್ ರೆಸ್ಟ್ ನ ಕೊಟ್ಟಿದ್ದಾರೆ. ಹಾಗೆ ರಿಯರ್ ಸೀಟ್ ಅಲ್ಲಿ 2 ಸ್ಟೆಪ್ ರಿಕ್ಲೈನ್ ಫಂಕ್ಷನ್ ನ ಕೊಟ್ಟಿದ್ದಾರೆ. ಇನ್ನು ರಿಯರ್ ಅಲ್ಲಿ ಸ್ಪೇಸಿಯಸ್ ಆದ ಲೆಗ್ ರೂಮ್, ನೀ ರೂಮ್ ಹಾಗೆ ಹೆಡ್ ರೂಮ್ ನ ಕೊಟ್ಟಿದ್ದಾರೆ. ಈ ಕಾರಲ್ಲಿ ಬಾಸ್ ಮೋಡ್ ಫೀಚರ್ ನ ಕೊಟ್ಟಿದ್ದಾರೆ. ನೀವು ರಿಯರ್ ಸೀಟ್ ಅಲ್ಲಿ ಕುಳಿತುಕೊಂಡು ಕೋ ಡ್ರೈವರ್ ಸೀಟ್ ನ ನಿಮ್ಮ ಕಂಫರ್ಟ್ ಗೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೋಬಹುದು. ವಿಂಡೋ ಸೈಡ್ ಪ್ಯಾಸೆಂಜರ್ಸ್ಗೆ LED ರೀಡಿಂಗ್ ಲ್ಯಾಂಪ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ಸ್ ನ ಕೊಟ್ಟಿದ್ದಾರೆ. ಹಾಗೆ ರಿಯರ್ ಅಲ್ಲಿ ಪಾರ್ಸಲ್ ಟ್ರೇ ನ ಕೊಟ್ಟಿದ್ದಾರೆ. ಮತ್ತೆ ಈ ಕಾರಲ್ಲಿ ರಿಯರ್ AC ವೆಂಟ್ಸ್ ನ ಕೊಟ್ಟಿದ್ದಾರೆ.
2 USB ಚಾರ್ಜಿಂಗ್ ಪೋರ್ಟ್ಸ್ನ ಕೊಟ್ಟಿದ್ದಾರೆ. ಹಾಗೆ ಮೊಬೈಲ್ ಇಡೋದಕ್ಕೆ ಸ್ಪೇಸ್ನ ಸಹ ಕೊಟ್ಟಿದ್ದಾರೆ. ಫ್ರಂಟ್ ಸೀಟ್ಸ್ನ ಹಿಂದ್ಗಡೆ ಫೋಲ್ಡಬಲ್ ಸೀಟ್ ಬ್ಯಾಕ್ ಟೇಬಲ್ನ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ನಿಮ್ಮ ಲ್ಯಾಪ್ಟಾಪ್ನ ಇಟ್ಕೊಂಡು ವರ್ಕ್ ಮಾಡ್ಬೋದು. ಹಾಗೆ ಇದರಲ್ಲಿ ಕಪ್ ಹೋಲ್ಡರ್ನ ಸಹ ಕೊಟ್ಟಿದ್ದಾರೆ. ಹಾಗೆ ಈ ಕಾರಲ್ಲಿ ರಿಯರ್ ಸೀಟ್ಸ್ನ ಕೆಳಗಡೆ ಚಾರ್ಜಿಂಗ್ ಪ್ಲಗ್ನ ಕೊಟ್ಟಿದ್ದಾರೆ. ಇದರಿಂದ ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಬೇರೆ ಯಾವುದೇ ಇಕ್ವಿಪ್ಮೆಂಟ್ಸ್ನ ಚಾರ್ಜ್ ಮಾಡ್ಕೋಬಹುದು. ಇನ್ನು ಈ ಕಾರಿನ ಫ್ರಂಟ್ ರೋನ ನೋಡೋದಾದ್ರೆ ಫ್ರಂಟ್ ಡೋರ್ ಅಲ್ಲಿ ಸಾಫ್ಟ್ ಟಚ್ ಆರ್ಮ್ ಪ್ಯಾಡ್ ನ ಕೊಟ್ಟಿದ್ದಾರೆ. ಹಾಗೆ ಆಲ್ 4 ಪವರ್ ವಿಂಡೋ ಕಂಟ್ರೋಲ್ ಬಟನ್ಸ್ ನ ನೀವು ನೋಡಬಹುದು. ಮತ್ತೆ ORM ಕಂಟ್ರೋಲ್ ಬಟನ್ಸ್ ನ ಕೊಟ್ಟಿದ್ದಾರೆ. ಸಿಲ್ವರ್ ಕಲರ್ ಡೋರ್ ಹ್ಯಾಂಡಲ್ ನ ಕೊಟ್ಟಿದ್ದಾರೆ. ಮತ್ತೆ ಡ್ರೈವರ್ ಸೀಟ್ ಮೆಮರಿ ಫಂಕ್ಷನ್ ಬಟನ್ ನ ಕೊಟ್ಟಿದ್ದಾರೆ. ಹಾಗೆ ಬಾಟಲ್ ಹೋಲ್ಡರ್ ಮತ್ತೆ ಮ್ಯಾಗಝಿನ್ ಹೋಲ್ಡರ್ ನ ಕೊಟ್ಟಿದ್ದಾರೆ. ಹಾಗೆ ಟ್ವಿಟರ್ ನ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಈ ಕಾರಲ್ಲಿ A to A ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಡ್ರೈವರ್ ಹಾಗೆ ಕೋ ಡ್ರೈವರ್ ಸೀಟ್ ನ ಕೊಟ್ಟಿದ್ದಾರೆ. 3 ಸ್ಪೋಕ್ ಸ್ಟೇರಿಂಗ್ ವೀಲ್ ನ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಅಲ್ಲಿ ಹುಂಡೈನ ಲೋಗೋ ಬದಲು 4 ಡಾಟ್ಸ್ ನ ಕೊಟ್ಟಿದ್ದಾರೆ. ಸ್ಟೇರಿಂಗ್ ನ ಲೆಫ್ಟ್ ಸೈಡ್ ಅಲ್ಲಿ ಅಡಾಸ್ ಕ್ರೂಸ್ ಕಂಟ್ರೋಲ್ ಹಾಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಆಪರೇಟ್ ಮಾಡೋದಕ್ಕೆ ಬಟನ್ಸ್ ನ ಕೊಟ್ಟಿದ್ದಾರೆ. ಸ್ಟೇರಿಂಗ್ ನ ರೈಟ್ ಸೈಡ್ ಅಲ್ಲಿ ವಾಯ್ಸ್ ಅಸಿಸ್ಟ್ ಕಾಲ್ ಹಾಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಆಪರೇಟ್ ಮಾಡೋದಕ್ಕೆ ಬಟನ್ಸ್ ನ ಕೊಟ್ಟಿದ್ದಾರೆ. ಇನ್ನು ಸ್ಟೇರಿಂಗ್ ನ ಪಕ್ಕದಲ್ಲಿ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ನ ಕೊಟ್ಟಿದ್ದಾರೆ. ಹೆಡ್ಲೈಟ್ ಲೆವೆಲ್ ಅಡ್ಜಸ್ಟರ್ ಹಾಗೆ ಟ್ರಾಕ್ಷನ್ ಕಂಟ್ರೋಲ್ ಬಟನ್ಸ್ ನ ಕೊಟ್ಟಿದ್ದಾರೆ. ಈ ಕಾರಲ್ಲಿ 10.25 ಇಂಚಿನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹಾಗೆ ಸೇಮ್ ಸೈಜ್ ಇರೋ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಕೊಟ್ಟಿದ್ದಾರೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಲ್ಲಿ ಬಹಳಷ್ಟು ಫೀಚರ್ಸ್ ನ ಕೊಟ್ಟಿದ್ದಾರೆ. ಇದು ಆಪಲ್ ಕಾರ್ಪ್ಲೇ ಹಾಗೆ ಆಂಡ್ರಾಯ್ಡ್ ಆಟೋಗೆ ಸಪೋರ್ಟ್ ಮಾಡುತ್ತೆ. ಈ ಕಾರಲ್ಲಿ ಇನ್ ಕಾರ್ ಪೇಮೆಂಟ್ ಅಂತ ಹೇಳಿ ಹೊಸ ಫೀಚರ್ ನ ಕೊಟ್ಟಿದ್ದಾರೆ. ಇದರಿಂದ ನೀವು ನಿಮ್ಮ ಕಾರಿಂದಲೇ ಪೇಮೆಂಟ್ ನ ಮಾಡಬಹುದು. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಕೆಳಗಡೆ AC ವೆಂಟ್ಸ್ ಹಾಗೆ AC ಯೂನಿಟ್ ನ ನೀವು ನೋಡಬಹುದು. ಈ ಕಾರಲ್ಲಿ ವೈರ್ಲೆಸ್ ಚಾರ್ಜರ್ ಹಾಗೆ ಚಾರ್ಜಿಂಗ್ ಪೋರ್ಟ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಫ್ಲೋಟಿಂಗ್ ಕನ್ಸೋಲ್ ವಿತ್ ಆಂಬಿಯಂಟ್ ಲೈಟ್ ನ ನೀವು ನೋಡಬಹುದು. ಇದರಲ್ಲಿ 2 ಕಪ್ ಹೋಲ್ಡರ್ಸ್ ನ ಕೊಟ್ಟಿದ್ದಾರೆ. ಡ್ರೈವ್ ಮೋಡ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಆಟೋ ಹೋಲ್ಡ್ ಹಾಗೆ ಡ್ರೈವರ್ ಮತ್ತು ಕೋ ಡ್ರೈವರ್ ಸೀಟ್ ನ ವೆಂಟಿಲೇಷನ್ ಆನ್ ಆಫ್ ಮಾಡೋದಕ್ಕೆ ಬಟನ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಸೆಂಟ್ರಲ್ಲಿ ಆರ್ಮ್ ರೆಸ್ಟ್ ನ ಕೊಟ್ಟಿದ್ದಾರೆ. ಆರ್ಮ್ ರೆಸ್ಟ್ ನ ಕೆಳಗಡೆ ಕೂಲ್ಡ್ ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಡ್ಯಾಶ್ ಬೋರ್ಡ್ ಅಲ್ಲಿ ಒಂದು ಸ್ಪೀಕರ್ ನ ಪ್ಲೇಸ್ ಮಾಡಿದ್ದಾರೆ. ಹಾಗೆ ಇಂಟೀರಿಯರ್ ಅಲ್ಲಿ ಗ್ರಾನೈಟ್ ಗ್ರೇ ಪಿಯಾನೋ ಬ್ಲಾಕ್ ಹಾಗೆ ಡಾರ್ಕ್ ನೇವಿ ಕಲರ್ ಥೀಮ್ ನ ಯೂಸ್ ಮಾಡಿದ್ದಾರೆ. ಈ ಕಾರಲ್ಲಿ ಸ್ಪೇಸಿಯಸ್ ಆದ ಕೂಲ್ಡ್ ಗ್ಲಬ್ ಬಾಕ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಗ್ಲಬ್ ಬಾಕ್ಸ್ ನ ಮೇಲ್ಗಡೆ ಸ್ಟೋರೇಜ್ ಗೆ ಸ್ವಲ್ಪ ಸ್ಪೇಸ್ ನ ಕೊಟ್ಟಿದ್ದಾರೆ. ಮತ್ತೆ ಆಟೋ ಡಿಮಿಂಗ್ IRVM ನ ಕೊಟ್ಟಿದ್ದಾರೆ. ಇದರಲ್ಲಿ SOS ಟೋಯಿಂಗ್ ಹಾಗೆ ಬ್ಲೂ ಲಿಂಕ್ ಬಟನ್ಸ್ ನ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ ಸನ್ವೈಸರ್ ನಲ್ಲಿ ಟಿಕೆಟ್ ಹೋಲ್ಡರ್ ನ ಕೊಟ್ಟಿದ್ದಾರೆ. ಹಾಗೆ ಕ್ಯಾಬಿನ್ ಲೈಟ್ಸ್ ನ ನೀವು ನೋಡಬಹುದು. ಕೋ ಡ್ರೈವರ್ ಸನ್ವೈಸರ್ ನಲ್ಲಿ ವ್ಯಾನಿಟಿ ಮಿರರ್ ನ ಕೊಟ್ಟಿದ್ದಾರೆ. ಈ ಕಾರಲ್ಲಿರೋ ಇನ್ನೊಂದು ಸ್ಪೆಷಲ್ ಫೀಚರ್ ಅಂದ್ರೆ ಪ್ಯಾನೋರಾಮಿಕ್ ಸನ್ ರೂಫ್. ಸನ್ ರೂಫ್ ನ ಓಪನ್ ಮತ್ತೆ ಕ್ಲೋಸ್ ಮಾಡೋದಕ್ಕೆ ಬಟನ್ ನ ಕೊಟ್ಟಿದ್ದಾರೆ. ನೀವು ಒನ್ ಟಚ್ ಅಲ್ಲಿ ಸನ್ ರೂಫ್ ನ ಓಪನ್ ಮತ್ತೆ ಕ್ಲೋಸ್ ಮಾಡಬಹುದು. ಹಾಗೆ ವಾಯ್ಸ್ ಅಸಿಸ್ಟೆಂಟ್ ಮೂಲಕನೂ ಸಹ ನೀವು ಸನ್ ರೂಫ್ ನ ಆಪರೇಟ್ ಮಾಡಬಹುದು. ಇನ್ನು ಸ್ಟೇರಿಂಗ್ ನ 2 ಕಡೆ ಪ್ಯಾಡಲ್ ಶಿಫ್ಟರ್ಸ್ ನ ಕೊಟ್ಟಿದ್ದಾರೆ. ಇದರಿಂದ ರೀಜನರೇಷನ್ ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಸ್ಟೇರಿಂಗ್ ನ ರೈಟ್ ಸೈಡ್ ಅಲ್ಲಿ ಗೇರ್ ನಾಬ್ ನ ಕೊಟ್ಟಿದ್ದಾರೆ. ಇನ್ನು ಈ ಕಾರ್ನ ಕೀ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಲಾಕ್ ಅನ್ಲಾಕ್ ಬೂಟ್ ಓಪನ್ ಮತ್ತೆ ಆಟೋ ಹೋಲ್ಡ್ ಫಂಕ್ಷನ್ ಇರೋ ಬಟನ್ಸ್ ನ ಕೊಟ್ಟಿದ್ದಾರೆ. ಈ ಕಾರಲ್ಲಿ 4 ವೇರಿಯಂಟ್ಸ್ ಇದೆ. ಮತ್ತೆ ಈ ಕಾರಲ್ಲಿ 2 ಬ್ಯಾಟರಿ ಆಪ್ಷನ್ ಇದೆ. 42 kWh ಬ್ಯಾಟರಿ, 133 bhp ಅಷ್ಟು ಪವರ್ ಹಾಗೆ 390 ಕಿಲೋಮೀಟರ್ ನಷ್ಟು ರೇಂಜ್ ನ ಕೊಡುತ್ತೆ. ಇನ್ನು 51.4 kWh ಬ್ಯಾಟರಿ, 169 bhp ಅಷ್ಟು ಪವರ್ ಮತ್ತೆ 473 ಕಿಲೋಮೀಟರ್ ರೇಂಜ್ ನ ಕೊಡುತ್ತೆ. ಬ್ಯಾಟರಿನ ಚಾರ್ಜ್ ಮಾಡೋದಕ್ಕೆ AC ಫಾಸ್ಟ್ ಚಾರ್ಜರ್ ನ ಯೂಸ್ ಮಾಡಿದ್ರೆ 42 kWh ಬ್ಯಾಟರಿನ ನೀವು 4 ಅವರ್ಸ್ ಅಲ್ಲಿ ಚಾರ್ಜ್ ಮಾಡಬಹುದು. ಹಾಗೆ 51.4 kWh ಬ್ಯಾಟರಿನ 4 ಅವರ್ 50 ಮಿನಿಟ್ಸ್ ಅಲ್ಲಿ ಚಾರ್ಜ್ ಮಾಡಬಹುದು. ಅದೇ ನೀವು DC ಫಾಸ್ಟ್ ಚಾರ್ಜರ್ ನ ಯೂಸ್ ಮಾಡಿದ್ರೆ ಕೇವಲ 58 ನಿಮಿಷದಲ್ಲಿ 10% ಇಂದ 80% ಅಷ್ಟು ಚಾರ್ಜ್ ನ ಮಾಡಬಹುದು. ಇನ್ನು ಈ ಕಾರಲ್ಲಿರೋ ಅಡ್ವಾನ್ಸ್ ಫೀಚರ್ಸ್ ನ ನೋಡೋದಾದ್ರೆ ಲೆವೆಲ್ 2 ADAS ನ ಕೊಟ್ಟಿದ್ದಾರೆ. ಜೊತೆಗೆ ಪ್ಯಾನೋರಾಮಿಕ್ ಸನ್ ರೂಫ್, 360 ಡಿಗ್ರಿ ಕ್ಯಾಮೆರಾ, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್, A to A adjustable front seats, rear AC vents, charging port, front and rear parking sensors, ventilated front seats, cruise control, wireless charger, drive modes, digital key, paddle shifters, in-car payment, ABS with EBD, electronic stability control, hill start assist, hill descent control, tire pressure monitoring system ಹಾಗೆ ಇನ್ನೂ ಹಲವಾರು ಫೀಚರ್ಸ್ ನ ಕೊಟ್ಟಿದ್ದಾರೆ.
ಈ ಕಾರು ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ 0 to 100 km/h ಸ್ಪೀಡ್ನ ಜಸ್ಟ್ 7.9 ಸೆಕೆಂಡಲ್ಲಿ ರೀಚ್ ಆಗುತ್ತೆ. ಈ ಕಾರಿನ ಎಕ್ಸ್ ಶೋರೂಮ್ ಪ್ರೈಸ್ 17,99,000ದಿಂದ 24,38,000ವರೆಗೆ ಇದೆ. ಶಿವಮೊಗ್ಗ ನಗರದಲ್ಲಿ ನೀವು ಹುಂಡೈ ಕಂಪನಿಯ ಕಾರ್ಗಳನ್ನು ಖರೀದಿಸಬೇಕು ಅಂತ ಅಂದ್ಕೊಂಡಿದ್ರೆ ಶಿವಮೊಗ್ಗ ನಗರದ ಶಂಕರಮಠ ರಸ್ತೆಯಲ್ಲಿರುವ ರಾಹುಲ್ ಹುಂಡೈ ಶೋರೂಮ್ಗೆ ಒಮ್ಮೆ ಭೇಟಿ ಕೊಡಿ. ಶೋರೂಮ್ನ ಅಡ್ರೆಸ್ ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಕಾರ್ ಅಥವಾ ಬೈಕ್ನ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.